ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಎಲ್ಲ ಸರ್ಕಾರ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ಲ್ಯಾನ್ ಕೊಟ್ಟಿರ್ತಾರೆ. ಅಂದ್ರೆ ಮುಂಗಾರಿ ಮತ್ತು ಹಿಂಗಾರಿ ಅಂದ್ರೆ ಖಾರೀಫ್ ಮತ್ತು ರಾಬಿಗೆ ನಮ್ದು ಏನು ರಿಕ್ವೈರ್ಮೆಂಟ್ ಇರ್ತೈತೆ ಅಂಥೇಳಿ. ಆ ರಿಕ್ವೈರ್ಮೆಂಟು ತಿಂಗಳ ಮೇಲೆ ಸ್ಪ್ರೆಡ್ ಇರ್ತೈತೆ. ಅದು ಈ ತಿಂಗಳಿಗಿಷ್ಟು, ಈ ತಿಂಗಳಿಗಿಷ್ಟು, ಈ ದಿನಕ್ಕಿಷ್ಟು ಅಂಥೇಳಿ ಒಂದು ಸೀಸನಿಗೆ ಅಂದರೆ ಈ ಮುಂಗಾರಿ ಸೀಸನಿಗೆ ನಮ್ಮ ಕರ್ನಾಟಕದಿಂದ 11,17,000 ಲಕ್ಷ ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಪೂರ್ತಿ ಸೀಸನಿಗೆ. ಸೀಸನ್ ಅಂದರೆ ಅಪ್ ಟು ಅಕ್ಟೋಬರ್ ತನಕ ಹೆಚ್ಚು ಕಡಿಮೆ ಸೀಸನ್ ಆಗ್ತೈತಿ. ಅದ್ರ ಪ್ರಕಾರ ಪ್ರೋ ರಾಟಾ ಬೇಸಿಸ್ ಮೇಲೆ, ಯಾಕಪ್ಪ ಸ್ಪೀಕರ್ ಬಂದ್ ಮಾಡಿಟ್ಟಿರಲ್ಲ, ಪ್ರೋ ರಾಟಾ ಬೇಸಿಸ್ ಮೇಲೆ ಅಂದ್ರೆ ಇಲ್ಲಿ ತನಕ ಆಗಸ್ಟ್ 11 ತನಕದ ಡಾಟಾ ತೆಗೆದೆ ನಾನು. ಅಂದ್ರೆ ಅದೇನು ದಿನಕ್ಕೆ ಅವ್ರೇನು ಕೇಂದ್ರ ಸರ್ಕಾರದವ್ರು ಕೊಡಬೇಕು, ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದು 7,60,000 ಮೆಟ್ರಿಕ್ ಟನ್. 7,60,000 ಮೆಟ್ರಿಕ್ ಟನ್ನು ನಮ್ಮ ರಾಜ್ಯ ಸರ್ಕಾರದ ರಿಕ್ವೈರ್ಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಿತ್ತು. ಆದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು? 9,70,000 ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಆಗಸ್ಟ್ 11 ನೀವು ಹೇಳಿದಾಗ ಸುಳ್ಳು ಹೇಳಿದ್ರೆ ನಾನು ಮಧ್ಯೆ ಎಂಟ್ರಿ ಆಗ್ಬೇಕಾಗುತ್ತೆ. ಕೊನೆಯಲ್ಲೇ ಹೇಳ್ತೀನಿ ನೋಡಿ, ಒಂದ್ ನಿಮಿಷ ಕೇಳಿ. ನೀವೆಲ್ಲ 12 ಲಕ್ಷ ನಾವು ರಿಕ್ವೈರ್ಮೆಂಟ್ ಕಳ್ಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ನನಗೇನು ಮಾತಾಡಿ, ಆದ್ರೆ ರೈತರ ವಿಚಾರ ಒಂದ್ ಸ್ವಲ್ಪ ಸಮಸ್ಯೆ ಇರೋದಕ್ಕೆ ನಾವು ಮಾತಾಡ್ತಿರೋದು. ಸುಳ್ಳು ಸತ್ಯವಂತರು ಇಲ್ಲ. ನಾನು ಬಾಲಕೃಷ್ಣ ಅವರು ಈಗ ನಿಮ್ಮ ಬೋರ್ಡ್ ಹಾಕವ್ರೆ. ಅಶ್ವಥ್ ನಾರಾಯಣ್ ಎದ್ರೆ ಸುಳ್ಳು ಸುಳ್ಳು ಯಾರು ಅಂತ ಗೊತ್ತು. ಎಲ್ಲ ರೈತರನ್ನೆಲ್ಲ ಗೊತ್ತಿದೆ ಚೆನ್ನಾಗಿ. ರಾಜ್ಯ ಸರ್ಕಾರ ಹೇಳ್ತೀರಾ ಟೈಮ್ ಕೊಡ್ರಿ, ನಾನು ಅಂಕಿ ಅಂಶ ಸರ್ಕಾರ ಬಂದಾಗಿಂದನು ಅಲ್ಲ ನಿಮ್ಮ ನಾಯಕರು ನಿಂತಿದ್ದಾರೆ. ನಿಮ್ಮ ನಾಯಕ ಉತ್ತರ ಕೊಡುವಾಗ ಅಧ್ಯಕ್ಷರೇ ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ. ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಇವರು ಅಶ್ವತ್ಥನಾರಾಯಣ ಅವಕಾಶ ಕೊಟ್ಟಿದ್ದೀರಾ. ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೇ ಕೊಡ್ತೀರಾ, 100% ಕೊಡ್ತೀರಾ. ಅಲ್ಲಿವರೆಗೂ ಕೊಡ್ಲಿ. ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರು, ತಪ್ಪುಗಳನ್ನ ತಿದ್ದಿ ಹೇಳಕ್ಕೆ ಅವ್ರು ಇರೋದು. ಅವ್ರನ್ನ ಅಲ್ಲಿ ಕೂತಿಸ ತಿದ್ದೇಳಕ್ಕೆ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು. ವಿನಃ ಅದರಲ್ಲಿ ಬೇರೆ ಯಾವ ಅರ್ಥೈಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ, ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಆಯ್ತು, ನೀವ್ ಹೇಳೋ ಸತ್ಯ ಹೇಳಿ. ನಾವು ಸುಳ್ಳು ಹೇಳ್ತೀರಿ, ನೀವು ಸತ್ಯ ಹೇಳಿ. ಬಾಲಕೃಷ್ಣ ಅವರೇ, ಅಧ್ಯಕ್ಷರೇ ಬಾಯಿಗೆ ಬಂದಿದ್ದಾರೆ ಹೇಳ್ಬೋದು. ಹೌದು ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ ಆಫ್ ಮಾಡ್ಬಿಡ್ತಾರೆ ನೋಡಿ. ಸಭಾಧ್ಯಕ್ಷರೇ, ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ ಇಲ್ಲ ಮೈಕ್ ಎಲ್ಲ ಆಫ್ ಇದೆ. ಹೌದು ಸರ್, ಇಲ್ಲಿ ನೋಡಿ ಹಿರಿಯ ಸದಸ್ಯರು ಅಲ್ಲೇ 3 ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ
ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ನಾವು ಹೇಳ್ಬೋದು, ಅವ್ರ ಹತ್ರ ಇರೋದು ನಾನು ಹೇಳ್ತಾ ಚರ್ಚೆ ಮುಂದುವರಿಸಿ ಉತ್ತರ ಕೊಡ್ತಾರೆ. ಈಗ ಕೋರಿಕೆ ಏನು ಚರ್ಚೆ ಮುಂದುವರಿಸಿ ಮಂತ್ರಿಗಳು ಸಮರ್ಥರಿದ್ದಾರೆ. ಪಾಪ ನಿಮ್ ಸಹಕಾರ ಬೇಕಿಲ್ಲ. ಅವ್ರು ಯಾಕೆ ಅವ್ರ ಅಸಹಾಯಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ತಪ್ಪಿಲ್ಲಂದ್ರೆ ಉತ್ತರ ಕೊಡದೆ ಓಡೋಗಿರೋ ಈಗಲಾರ ಚರ್ಚೆ ತೊಳ್ರಿ, ಈಗಲಾರ ಚರ್ಚೆ ತೊಳಿ, ವೈಯಕ್ತಿಕವಾಗಿ ಈಗಲಾರ ತೊಳಿ ಚರ್ಚೆಗೆ. ಪಾಪ ಎದ್ದು ನಿಂತ್ಕೊಂಡವ್ರೆ. ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಮೈಕ್ ಇರ್ಲಿಲ್ಲ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಮೈಕ್ ಇಲ್ಲ. ನಿಮ್ಗೆ ಕೃಷಿ ಮಾತಾಡ್ತೀವಿ, ನಿಮ್ಗೆ ಏನೇ ಕೃಷಿ ಬಗ್ಗೆ ಮಾತಾಡ್ತೀರಾ? ನನಗೆ ನನ್ನ ಮಾತಾಡಿ, ಕಂಪನಿ ನಿಮ್ಮ ಇಲಾಖೆ ನಾನೇ ಮಾತಾಡಿ. ನಡೆಸುವಂತ ಕಂಪನಿಗೆ ನಾನೇ ಕೊಟ್ಟಿದ್ದೀನಿ. ನಿಮ್ಮ ಇಲಾಖೆ ಮಾತಾಡಲ್ಲ, ನಿನ್ನ ಕೃಷಿ ಇಲಾಖೆ ಬಗ್ಗೆ ಮಾತಾಡಿದೆ. ಅಶೋಕ್ ನಾರಾಯಣ ಇಟ್ಟನ್ರನ್ನು ಎಲ್ಲಿ ಇಟ್ಟನ್ರನ್ನು? ಇವತ್ತು ಕಾನೂನಿದೆ, ಹಾಗೆ ರನ್ನು ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಸದನಕ್ಕಿಂತ ನೀವು ಶಾಸಕರು ಇಲ್ಲ, ನೀವು ವಕೀಲರ, ನೀವು ವಕೀಲರೇ. ವಿಷಯಾಂತರ ದಯವಿಟ್ಟು ಮಾಡಬೇಡಿ, ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ನೀವು ನೀವೊಬ್ರು ಸಚಿವರೇನ್ರಿ? ಅಸಮರ್ಥರು, ಅಸಮರ್ಥರು ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ. ಏನೆಲ್ಲ ಹೇಳ್ತೀರೋ ನಿಮ್ಗೆ ಏನೆಲ್ಲ ನೈತಿಕತೆ ಇದೆಯಾ? ₹1 ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಇತಿಹಾಸ ಈ ಭ್ರಷ್ಟಾಚಾರ ಸತ್ಯ ಕೈ ಆಗಿರುತ್ತೆ. ಅವ್ರು ಎದ್ದುಕೊಂಡು ಬೇರೆ ಮಾತಾಡಿದ್ರೆ ಹೌದು, ಇಡೀ ಲೋಕ ಗೊತ್ತಿದೆ, ಇಡೀ ಲೋಕ ಗೊತ್ತಾಗಿದೆ, ಇಡೀ ಲೋಕ ಗೊತ್ತು. ಯಾರು ಹೇಳಬೇಕಿಲ್ಲ, ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದಲ್ಲಿ? ಯಾರು? ನಾವು ಹೇಳೇ ಇಲ್ಲ, ನಾವು ಹೇಳಬೇಡ, ನಾವು ಹೇಳಬೇಡ, ನಾವು ಹೇಳಿಲ್ಲ ಅಂದ್ರೆ ಯಾರು ಗೊತ್ತು ಜನಕ್ಕೆ? ನಾವು ಹೇಳಿಲ್ಲ ಗೊತ್ತು ಜನಕ್ಕೆ ಯಾರು ಮಾಡಿ? ನಾನು ಹೇಳ್ಬೇಕಾ? ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಗೊತ್ತಿದೆ. ಆ ರೀತಿ ಭ್ರಷ್ಟಾಚಾರದಲ್ಲಿರೋರು ಯಾರು ಅಂತ ಗೊತ್ತು. ನೀವು ಯಾರು ಭ್ರಷ್ಟ ಅಂತ ಗೊತ್ತಿದೆ. ಹೌದು, ನಿಮ್ಗೆ ಭ್ರಷ್ಟಾಚಾರ ಭ್ರಷ್ಟಾಚಾರದಂತೂ ಬೀರೋ ನೀವು. ಭ್ರಷ್ಟಾಚಾರದಲ್ಲಿರೋ ಅವ್ರ ಇಲಾಖೆಗೆ ಉತ್ತರ ಕೊಡಲ್ಲ. ಎಲ್ಲಿ ಉತ್ತರ ಕೊಟ್ಟರು? ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ ಉತ್ತರ. ಮಾತಾಡಿ ಮಾತಾಡಿ